ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಕ್ಕ, ಇಂಥ ಅವಕಾಶ ಇನ್ಯಾರಿಗೆ ಸಿಗತ್ತೆ ಹೇಳೋ? ಸ್ವಲ್ಪ ದುಡ್ಡಾದ್ರೂ ತಗೋಬೋದಿತ್ತಲ್ವಾ? ಅಂದರೆ ನಾನು ನಮಗೆ ಅಂತ ಕೇಳ್ತಾ ಇಲ್ಲ, ಆ ದುಡ್ಡಲ್ಲಿ ಮಗು ಖರ್ಚಿಗಾದರೂ ಆಗಿರೋದಲ್ವಾ? ಹೌದು, ಆ ಮಗು ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಏನೋ ನೀವಾದರೂ ಹೇಳಿ ಕಳಿಸ್ಬೇಕಿತ್ತು. ನಾನು ಹೇಳಿದಂತೆ ಇವ್ರ ತಲೆಗೆ ಹೋಗಲಿಲ್ಲ. ಸಂತು, ನಿಮ್ಮಮ್ಮ ಏನೇ ನಿರ್ಧಾರ ತಗೊಂಡಿದ್ರು ಅದನ್ನು ಸರಿಯಾಗಿ ಯೋಚಿಸಿ ನಿರ್ಧಾರ ತಗೊಂಡಿರ್ತಾಳೆ. ಈ ಮನೆಯಲ್ಲಿ ದುಡ್ಡು ಎಷ್ಟಿದೆ ಅನ್ನೋದು ಮುಖ್ಯ ಯಾವತ್ತೂ ಆಗೇ ಇಲ್ಲ. ಮೇಲಾಗಿ ಎಷ್ಟು ಸಂತೋಷವಾಗಿದ್ದೀವಿ, ಎಷ್ಟು ನೆಮ್ಮದಿಯಿಂದ ಇದ್ದೀವಿ ಅನ್ನೋದು ಮುಖ್ಯ. ನಾವು ಒಂದು ಕುಟುಂಬದವರಾಗಿ ಒಂದು ವಿಷಯ ತಿಳ್ಕೋಬೇಕು. ನಮ್ಮ ಮನೇಲಿ ಯಾರು ನಿರ್ಧಾರ ಮಾಡಿದ್ರು ನಾವು ಅವ್ರ ಪರವಾಗಿ ನಿಲ್ಲಬೇಕಾಗುತ್ತೆ. ಸಂತು, ನೀನು ನಾನು ಕಾಲೇಜ್ಗೆ ಹೋಗಲ್ಲ, ಓದೋದಕ್ಕೆ ಇಷ್ಟ ಇಲ್ಲ ಅಂದಾಗ ನಾವೆಲ್ಲ ಸುಮ್ಮನೆ ಆದ್ವಿ ತಾನೆ? ಹರೀಶ ಸಿಂಚನನ್ನು ಮದುವೆ ಆಗಿ ಬಂದಾಗ ಮನೆಯವರೆಲ್ಲ ಒಪ್ಕೊಂಡ್ವಿ. ಜಯಂತ್ ಜಾಹ್ನವಿ ಮದುವೆ ವಿಷಯ ಬಂದಾಗಲೂ ನಾವೆಲ್ಲ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೊಂಡ್ವಿ. ಈಗಲೂ ಅಷ್ಟೇ, ಮನೆಯವರು ತಗೊಳ್ಳೋ ನಿರ್ಧಾರದ ಜೊತೆ ಕುಟುಂಬದವರಾಗಿ ನಾವು ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ. ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅಮ್ಮನ ಜೀವಕ್ಕೆ ಅಪಾಯ ಅಂತ ಹೇಳಿದ್ರು. ಅವತ್ತು ನಿಮ್ಮಮ್ಮ ಇಬ್ಬರು ಮಕ್ಕಳು ನನ್ನ ಮಕ್ಕಳೇ, ಇಬ್ಬರು ಮಕ್ಕಳು ನನಗೆ ಬೇಕು ಅಂತ ತನ್ನ ಜೀವನ ಪಣಕ್ಕಿಟ್ಟು ನಿಮಗೆ ಜನ್ಮ ಕೊಟ್ಲು. ಅವತ್ತು ಲಕ್ಷ್ಮಿ ತಗೊಂಡಿದ್ದ ನಿರ್ಧಾರಕ್ಕೆ ನಾನು ಒಪ್ಪಿದ್ರಿಂದಲೇ ಇವತ್ತು ನೀನು ಮಂಗಳ ಇಬ್ಬರು ಬದುಕಿರೋದು. ನನ್ನ ಲಕ್ಷ್ಮಿ ಯಾರಿಗೂ ಯಾವತ್ತೂ ಅನ್ಯಾಯ ಮಾಡುವಂಥವಳಲ್ಲ. ಅವಳು ಯಾವ ನಿರ್ಧಾರ ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ. ಇವತ್ತಿಂದ ಖುಷಿ ನಮ್ಮನೆ ಮಗು ಈ ಮನೆಯಲ್ಲೇ ಇರ್ತಾಳೆ. ನೋಡಿಯಪ್ಪ, ಆ ಮಗು ನಮ್ಮದು, ಅವಳು ನಮ್ಮ ಜೊತೆಲೇ ಇರ್ತಾಳೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಮಗುನ ನೋಡ್ಕೊಳ್ಳೋದು ಸುಲಭ ಅಲ್ಲ, ಅದಕ್ಕೆ ಅದರದೇ ಆದ ಖರ್ಚಿರುತ್ತೆ. ಇದನ್ನು ಲಕ್ಷ್ಮಿ, ನೀನೇನು ತಲೆ ಕೆಡಿಸ್ಕೋಬೇಡ.
ನಿನ್ನ ನಿರ್ಧಾರ ಸರಿಯಾಗೇ ಇದೆ. ನನ್ನ ಲಕ್ಷ್ಮಿ ಎಷ್ಟು ಗಟ್ಟಿ ಗೊತ್ತಾ? ನೀನು ಬೇರೆನೇ ಆಗ್ಬೇಕಾಗಿದ್ದವಳು. ನನ್ನ ಮದುವೆ ಆಗಿ ನೀನು ಹಿಂಗೆ ನನ್ನ ಜೊತೆ ಇರಬೇಕಾಯ್ತು. ನಿನ್ನ ಒಂದು ಕನಸು ಕೂಡ ಯೋಚನೆ ಮಾಡೋ ಸಮಯ ಇದಲ್ಲ. ಹೀಗೆಲ್ಲ ಏನು ಅನ್ಕೋಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಅಕ್ಕ, ನಿನಗೆ ಪ್ರೀತಿ ಬೇಕೋ ಹಣ ಬೇಕು ಅಂತ ಕೇಳಿದ್ರೆ ಪ್ರೀತಿನ ಆಯ್ಕೆ ಮಾಡ್ಕೋತೀಯ. ಅದಕ್ಕೆ ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನು ಎಷ್ಟೋ ವಿಷಯಗಳಲ್ಲಿ ಇನ್ಸ್ಪಿರೇಷನ್ ಗೊತ್ತಾ? ಖುಷಿ ಮುಂದೆ ಅವ್ರ ಆಸ್ತಿ ಹೆಚ್ಚು ಅಂತ ಅನ್ನಿಸ್ಲೇ ಇಲ್ಲ ಜಾನು. ಮನುಷ್ಯನಿಗೆ ಇವತ್ತು ಅನ್ನಿಸ್ಬೋದು ದುಡ್ಡು ಬೇಕು ಅಂತ, ಆದರೆ ಕೋಟಿನೇ ಸುತ್ತಿಟ್ಕೊಂಡು ಕಣ್ಣೀರು ಹಾಕಿದ್ರು ಏನಾಯಿತು ಅಂತ ಕೇಳೋ ಮನಸ್ಸು ಆ ದುಡ್ಡಿಗಿರಲ್ಲ. ಅದೇ ಮನುಷ್ಯರಾದರೆ ಏನಾಯಿತು ಅಂತ ಕೇಳ್ತಾರೆ, ಯಾಕೆ ಅಳ್ತಿದ್ಯಾ ಅಂತ ಕಣ್ಣೀರು ಒರೆಸ್ತಾರೆ. ದುಡ್ಡು ಯಾವತ್ತೂ ಮನುಷ್ಯನಿಗಿಂತ ದೊಡ್ಡದಲ್ಲ ಜಾನು. ನಿಜ ಅಕ್ಕ. ಖುಷಿ ನಿನ್ನ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೂ ಒಬ್ಬ ತಾಯಿ ತಗೋಬೇಕಾಗಿರೋ ಎಲ್ಲ ಜವಾಬ್ದಾರಿನೂ ನೀನು ತಗೊಂಡಿದ್ಯಾ. ನಿಜವಾಗ್ಲೂ ನೀನು ಗ್ರೇಟ್. ನಾನು ಖುಷಿ ನೋಡಿದಾಗೆಲ್ಲ ವನಜ ಅವ್ರು ಹೇಳಿದ್ದೇ ನೆನಪಾಗುತ್ತೆ ಜಾನು. ಕೊನೆ ಗಳಿಗೆಯಲ್ಲೂ ಅವ್ರು ಖುಷಿ ಬಗ್ಗೆನೇ ಯೋಚಿಸ್ತಿದ್ರು. ಅವ್ರು ಯಾಕೆ ನನ್ನ ಹತ್ರ ಹಾಗೆ ಮಾತು ತಗೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಖುಷಿ ನನ್ನ ಮಗಳೇ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗಳಿಗೋಸ್ಕರ ನಾನು ಬದುಕ್ತೀನಿ. ಇವಳ ಖುಷಿನೇ ನನಗೆ ಮುಖ್ಯ. ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.